ಸ್ವೀಟ್ ಹೋಮ್ ರಿಯಾಲಿಟಿ ಪ್ರೆಸೆನ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2026 ತಮಗೆ ಆತ್ಮೀಯವಾದಂಥ ಸ್ವಾಗತ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಚೆನ್ನಾಗಿ ನಮ್ಮೆಲ್ಲರಿಗೂ ಅಂದರೆ ಸಿನಿ ಪ್ರೇಕ್ಷಕರಿಗೆ ನಮಗೆ ಎಲ್ಲರಿಗೂ ಗೊತ್ತಿರೋದು ನೀವು ದತ್ತಣ್ಣ ಆಗಿ. ಆದರೆ ನಿಮ್ಮದೊಂದು ದೊಡ್ಡದಾದಂಥ ಪೂರ್ತಿ ಹೆಸರು ಎಷ್ಟು ಜನಕ್ಕೆ ಗೊತ್ತೋ ಅಲ್ವೋ ಗೊತ್ತಿಲ್ಲ. ಆ ಹೆಸರನ್ನ ಹೇಳ್ಬಿಡಿ ಒಮ್ಮೆ. ಏನ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅಂತ. ಎಸ್. ಸೊ ನಾಟಕಗಳಿಗೆ ಹೆಚ್ಚು ನೀವು ಹೋಗ್ತಾ ಇದ್ರಿ ಚಿತ್ರದುರ್ಗದಲ್ಲಿ ಅಂತ ಕೇಳ್ಪಟ್ವಿ. ಹಾಗಾಗಿ ನಾಟಕದ ಯಾವುದಾದ್ರೂ ಒಂದು ಡೈಲಾಗು ಇಲ್ಲ ನಾಟಕದ ಒಂದು ಗೀತೆನೋ ಯಾವುದಾದ್ರೂ ನೆನಪಿದೆಯಾ ಅಂತ ಕೇಳ್ಬೋದಾ ಸರ್? ಬಹಳ ಹಳೇದಾಗೋಯ್ತು, ಭಾಳ ಹಳೇದಾಗ ನನ್ನ ಚೈಲ್ಡ್ಹುಡ್ನಲ್ಲೆಲ್ಲ ಶುರು ಮಾಡಿದ್ದು. ಆಮೇಲೆ ಈಗಾಗಲೇ ನಾಟಕ ಬಿಟ್ಟು 7-8 ವರ್ಷ ಆಗೋಗಿದೆ ನಾನು. ಹಾಗಾಗಿ ಸೊ ಆಗಿಂದ ಈಗಿಗೆ ಸಿನಿಮಾ ಅಂತ ಬಂದಾಗ ಏನು ಬದಲಾವಣೆಯನ್ನು ನೀವು ನೋಡ್ತಾ ಇದ್ದೀರಿ ಹೆಚ್ಚಾಗಿ ಅಂತ? ಸಿಕ್ಕಾಪಟ್ಟೆ ಬದಲಾವಣೆ ರೀ. ಏನು ಜಗತ್ತು ಅಷ್ಟು ದೊಡ್ಡದಾಗಿ ಚೇಂಜ್ ಆಗಿದೆ. ಈ ಎಷ್ಟು ನನಗೆ 85 ವರ್ಷ ಆಯ್ತು ಈಗ. ಇಷ್ಟು ವರ್ಷದಲ್ಲಿ ಇವತ್ತು ತಾನೇ ಬೆಳಿಗ್ಗೆ ಆ ಫಿಲ್ಮ್ ಚೇಂಬರ್ನವರು ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಅಲ್ಲಿ ಚಲನಚಿತ್ರದ ಇತಿಹಾಸದ ಒಂದು ಝಲಕ್ ಸಿಕ್ತು. ಈ ಮೂಕಿ ಯುಗದಿಂದ ಟಾಕಿ ಯುಗಕ್ಕೆ ಬಂದು ಅಲ್ಲಿಂದ ಒಂದು ಡಿಜಿಟಲ್ ಯುಗಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬದಲಾವಣೆಗಳಾಗೋಗಿದೆ. ಇವತ್ತಿನ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕು ಅಂದರೆ ಅವನಿಗೆ ಹೊಸ ಟೆಕ್ನಾಲಜಿಯ ಸಂಪೂರ್ಣ ಅನುಭವ ಇರಬೇಕು, ಸಂಪೂರ್ಣ ಮಾಹಿತಿ ಇರಬೇಕು. ಇಲ್ಲದೆ ಹೋದರೆ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಸರ್, ಇಷ್ಟು ವರ್ಷಗಳಲ್ಲಿ ಸುಮಾರಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ. ಈಗ ಬರುವಂಥ ಹೊಸಬರಿಗೆ ನಿಮ್ಮ ಸಲಹೆ ಏನು ಅಂತ ಕೇಳ್ಬೋದಾ? ಸಲಹೆ ಸೂಚನೆಗಳನ್ನು ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಓಕೆ, ಒಬ್ಬ ಸೀನಿಯರ್ ಮ್ಯಾನ್ ಆಗಿ ನಾನು ಏನು ಕಷ್ಟಗಳನ್ನು ಅನುಭವಿಸಿದ್ದೀನಿ ಅದನ್ನು ಅವರು ಅನುಭವಿಸಬಾರ್ದು. ನಾನೇನು ಸುಖಗಳನ್ನು ಅನುಭವಿಸಿದ್ದೀನಿ ಅವರು ಆ ಸುಖಗಳಿಗೆ ಪಾತ್ರ ಆಗಬೇಕು. ಅದಕ್ಕೆ ಮದ್ದು ಬಹಳ ಸಿಂಪಲ್ಲು, ಶ್ರದ್ಧೆ ಮತ್ತು ಶ್ರಮ. ಓಕೆ, ಇವೆರಡನ್ನೂ ಕೂಡ ಇಟ್ಕೊಂಡು ಯು ಲವ್ ಯುವರ್ ವರ್ಕ್. ನಿಮ್ಮ ಕೆಲಸದ ಮೇಲೆ ನಿಮಗೆ ಅಪಾರವಾದ ಪ್ರೀತಿ ಇದ್ದರೆ ಪ್ರಾಡಕ್ಟ್ ವಿಲ್ ಬಿ ಆಟೋಮ್ಯಾಟಿಕಲಿ ಗುಡ್. ಎಸ್ ಸರ್. ಸೊ ನೀವೀಗ ಹೇಳಿದ ಮಾತು ಅಕ್ಷರಶಃ ನಿಜ. ಕೆಲಸದ ಮೇಲೆ ಇರುವಂತಹ ಪ್ರೀತಿ ಏನಿದೆಯೋ ಅದು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ. ಚಿತ್ತಾರ 17ನೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದೆ, ಅದರ ಬಗ್ಗೆ ನಿಮ್ಮ ಮಾತು? ಇಲ್ಲ, ಈ ಚಿತ್ತಾರ ಹುಟ್ಟೋದಕ್ಕಿಂತ ಮುಂಚೆನೇ 4-6 ತಿಂಗಳ ಮುಂದೆನೇ ಅಲ್ಲಿ ಅದು ಚೌಡಯ್ಯ ಮೆಮೋರಿಯಲ್ನಲ್ಲಿ ಯಾರೋ ನನಗೆ ಅಪ್ರೋಚ್ ಮಾಡಿ ಈ ಥರ ಬರ್ತಾ ಇದ್ದೀವಿ ಅಂತ ಅಂದು ಭಾಳ ಸಂತೋಷಪಟ್ಟಿದ್ದೆ. ಆಮೇಲೆ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಇದು ಕಲ್ಪನೆ ಇರಲಿಲ್ಲ. ಆಮೇಲೆ ಅದನ್ನು ಆ ಮ್ಯಾಗಝೀನ್ ನೋಡಿದ ಮೇಲೆ ಅದನ್ನು ಭಾಳ ಮೆಚ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಅದರ ಕ್ವಾಲಿಟಿ, ಅದರ ಸಂಪಾದಕೀಯ ಸ್ವತ್ತು, ದೀರ್ಘ ಲೇಖನಗಳು, ಅದ್ಭುತವಾದ ಪಿಕ್ಚರ್ಗಳು. ನನ್ನ ಮುಖ ಅದರೊಳಗೆ ಬಂದರೆ ನಾನು ಭಾಳ ಸಂತೋಷ ಪಡ್ತೀನಿ. ಯಾಕೆಂದರೆ ನನ್ನ ಮುಖದ ಥರವೇ ಬರುತ್ತೆ ಅಲ್ಲಿ ಕಲರ್ ಪೇಜ್ನಲ್ಲಿ. ದೊಡ್ಡ ಮಾತು ಸರ್. ನಿಮ್ಮ ಆಶೀರ್ವಾದ ನಮ್ಮಗಳ ಮೇಲೆ, ಎಲ್ಲ ಕಲಾವಿದರ ಮೇಲೆ, ಚಿತ್ತಾರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಆಲ್ವೇಸ್ 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 ಗಾಡ್ ಬ್ಲೆಸ್ ಎವ್ರಿಬಡಿ. ಸೊ ಚಿತ್ತಾರ 17ನೇ ವರ್ಷಕ್ಕೆ ಕಾಲಿಟ್ಟಿದೆ, ನಿಮ್ಮ ಶುಭಾಶಯಗಳು ಬೇಕು ಸರ್. ಚಿತ್ತಾರದ ಓದುಗರಿಗೆ, ಚಿತ್ತಾರ ಮಾಡೋ ಅನೇಕ ಕಾರ್ಯಕ್ರಮಗಳಿಗೆ, ಚಿತ್ತಾರ ತಂಡಕ್ಕೆ, ಓಕೆ, ಎಲ್ಲರಿಗೂ ಕೂಡ ಶುಭಾಶಯಗಳು. ಧನ್ಯವಾದಗಳು ಸರ್. ನಮಸ್ಕಾರ.